ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಖಿಲ ಕ್ರಿಯೇಟಿವ್ ಬ್ಲಾಗ್. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿರ್ತಲ್ಲ. ನಾನಂತೂ ತುಂಬ ಚೆನ್ನಾಗಿದ್ದೀನಿ. ತುಂಬ ದಿನ ಆದಮೇಲೆ ಬ್ಲಾಗ್ ಮಾಡೋಣ ಅಂತ ಅಂದ್ಬಿಟ್ಟು ಶುರು ಮಾಡಿದ್ದೀನಿ. ಚಿಕ್ಕದಾಗಿ ಅದು ಪರವಾಗಿಲ್ಲ, ಚಿಕ್ಕದಾಗಿ ಮಾಡೋಣ ಅಂತ ಅಂದ್ಬಿಟ್ಟು ನೋಡ್ತಾ ಇರ್ಬೋದು. ಇವತ್ತು ನಾನು ನಿಮ್ಮನ್ನು ಕರ್ಕೊಂಬಂದಿದ್ದೆ ಏರ್ಪೋರ್ಟಿಗೆ, ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಬೆಂಗಳೂರು ಏರ್ಪೋರ್ಟಿಗೆ ಕರ್ಕೊಂಬಂದಿದ್ದೀನಿ. ಏನಕ್ಕಪ್ಪ ಅಂದರೆ ಅಪ್ಪ ಅಮ್ಮ ಇನ್ನೊಂದು 6 ತಿಂಗಳು ಪೋಲ್ಯಾಂಡ್ ನನ್ನ ತಮ್ಮ ದೊಡ್ಡ ತಮ್ಮನ ಮನೆಗೆ ಹೋಗ್ತಿದ್ದಾರೆ. ಅಲ್ಲೊಂದು 6 ತಿಂಗಳು ಇದ್ಬಿಟ್ಟು ಬರೋಣ ಅಂತ ಅಂದ್ಬಿಟ್ಟು ಅವ್ನು ಕರ್ಸ್ಕೊತಿದ್ದಾನೆ. ಇಲ್ಲಿ ನನ್ನ ಚಿಕ್ಕ ತಮ್ಮನ ಎಲ್ಲ ರೆಡಿ ಮಾಡಿ, ಪ್ಯಾಕಿಂಗ್ ಮಾಡಿ ಎಲ್ಲ ರೆಡಿ ಮಾಡಿ ಕಳಿಸ್ತಾನೆ. ಇಲ್ಲಿ ಚಿಕ್ಕ ತಮ್ಮ, ನಾನು ಸೆಂಡ್ ಆಫ್ ಮಾಡೋದಕ್ಕೆ ನಾನು, ನನ್ನ ತಂಗಿ ಮತ್ತು ನನ್ನ ಮಗಳು ಬಂದಿದ್ದಾಳೆ, ಚಿಕ್ಕ ಮಗಳು ನೋಡ್ತಾ ಇದ್ದಲ್ಲ. ಹೋಗ್ತಾ ಇದ್ದೀವಿ ಬಿಡೋಣ ಅಂತ ಅಂದ್ಬಿಟ್ಟು. ಏರ್ಪೋರ್ಟ್ ಅಂತೂ ತುಂಬಾ ಚೆನ್ನಾಗಿದೆ. ನನಗಂತೂ ತುಂಬ ಖುಷಿ ಆಯ್ತು. ಈ ಮರ ಗಿಡಗಳೆಲ್ಲ ನೋಡಿದ್ರೆ ಇದೆಲ್ಲ ರಿಯಲಿಸ್ಟಿಕ್ ಅಲ್ಲ ಅಂತ ಅಂದ್ಕೊಂಡಿದ್ದೆ. ಅದು ನಿಯರ್ ಹತ್ರ ಹೋದಾಗೆ ಗೊತ್ತಾಯ್ತು ಈ ಮರಗಳೆಲ್ಲ ರಿಯಲ್ಲು ಅಂತ ಅಂದ್ಬಿಟ್ಟು. ಜೊತೆಗೆ ಇವತ್ತು ಕ್ರಿಸ್ಮಸ್ ಡೇ ಆಗಿರೋದ್ರಿಂದ ನೋಡ್ತಾ ಇದ್ದಲ್ಲ, 25 ಕ್ರಿಸ್ಮಸ್ ಡೇ ಆಗಿರೋದ್ರಿಂದ ಫುಲ್ ಸೆಲೆಬ್ರೇಷನ್. ಇಲ್ಲೆಲ್ಲ ಶಾಪ್ಗಳಿಗೆಲ್ಲ ಡೆಕೋರೇಟ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ಅಲ್ಲ, ಕಲರ್ಫುಲ್ ಆಗಿದೆ, ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಸಿಕ್ಕಾಪಟ್ಟೆ ಇಷ್ಟ ಆಯ್ತು ನನಗಂತೂ. ಫಸ್ಟ್ ಟೈಮ್ ನಾನು ಏರ್ಪೋರ್ಟಿಗೆ ಬಂದಿರೋದು. ಸಿಕ್ಕಾಪಟ್ಟೆ ಖುಷಿ ಆಗ್ತಾಯಿದೆ. ಅಷ್ಟು ಕಲರ್ಫುಲ್ ಆಗಿದೆ, ಅಷ್ಟು ಗ್ರೀನರಿಯಾಗಿ, ಅಷ್ಟು ಚೆನ್ನಾಗಿ ಕಾಣ್ತಾ ಇದೆ ಬೆಂಗಳೂರು ಏರ್ಪೋರ್ಟು. ಬನ್ನಿ, ಈ ದಿನ ಯಾವ ರೀತಿ ಸೆಲೆಬ್ರೇಟ್ ಮಾಡ್ತೀವಿ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಯಾವ ರೀತಿ ಅವ್ರನ್ನ ಸೆಂಡ್ ಆಫ್ ಮಾಡ್ತೀವಿ ನಾನಂತೂ ನೋಡಿರಲಿಲ್ಲ. ಮತ್ತು ಮಗಳ ಜೊತೆ ತುಂಬ ಚೆನ್ನಾಗಿ ಆಟ ಆಡಿದೆ. ಜೊತೆಗೆ ನೋಡಿದೆ ಅಂದರೆ ಟರ್ಮಿನಲ್ 1 ಹೋಗಿದೆ ಅನಿಸುತ್ತೆ. ಇದನ್ನು ಹೋಗಿರಲಿಲ್ಲ. ಸಖತ್ತಿದೆ ಏರ್ಪೋರ್ಟ್ ಅಂತ. ಟರ್ಮಿನಲ್ 2 ಕೋತಾಸ್ ಕಾಫಿ. ಶಿವಲ್ಯ ಎಲ್ಲಿಗಮ್ಮ? ಎಲ್ಲಿಗೆ ಹೋಗ್ತಾ ಇರೋದು ಶಿವಲ್ಯ? ಎಲ್ಲಿಗೆ? ಹಾಂ, ಎಲ್ಲಿಗೆ ಹೋಗ್ತಾ ಇದ್ದಮ್ಮ ಶಿವಲ್ಯ? ಬಮ್ಮ ಸಖತ್ತಿದೆ. ನಮ್ಮ ಎಂಟ್ರಿ ಇಲ್ಲಿಗೆ ಲಾಸ್ಟ್ ಅನ್ಸುತ್ತೆ. ಏನು ಮಸ್ತಿದೆಯಮ್ಮ. ಹೌದಾ? ಹಾಂ, ನೋಡೇ ಇಲ್ಲ. ನೋಡೆ ಸಖತ್ತಾಗಿದೆ ಏರ್ಪೋರ್ಟ್ ಅಂತ. ಬಾ ಬೋ 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 ಬೋ. 3-4 ಮಂತ್ಸ್ ಬ್ಯಾಕ್ ನನ್ನ ಚಿಕ್ಕಮ್ಮ ಚಿಕ್ಕಮ್ಮನ ಹೆಂಡತಿ ಇಬ್ಬರು ಕೂಡ, ಅವರು ಕೂಡ ಹೋಗಿದ್ದು. ಅವರು ಹನಿಮೂನ್ ಟ್ರಿಪ್ಗೆ ಅಂತ ಅಂದ್ಬಿಟ್ಟು 1 ಮಂತ್ ಹೋಗಿದ್ದು. ಅವರು ಕೂಡ ಲಾಸ್ಟು 3-4 ಮಂತ್ಸ್ ಬ್ಯಾಕ್ ಹೋಗಿದ್ದು. ಅವರು ಹೋಗಿ ಎಂಜಾಯ್ ಮಾಡ್ಕೊಂಡ್ಬಂದಿದ್ದು. ಇವಾಗ ಲಾಸ್ಟ್ ಮತ್ತೆ ವಾಪಸ್ಸಿಗೆ ನಮ್ಮ ಅಪ್ಪ ಅಮ್ಮ ಇಬ್ಬರು ಹೋಗ್ತಿದ್ದಾರೆ. ಅಲ್ಲಿ ಸ್ವಲ್ಪ ಕೆಲಸ ಇರೋ ಕಾರಣ ಹೋಗ್ತಿದ್ದಾರೆ. ಏರ್ಪೋರ್ಟ್ ನೋಡಿದ್ರೆ ಏನು ಸಖತ್ತಾಗಿದೆ. ಮತ್ತು ಇಲ್ಲಿ ಡಿಸ್ಪ್ಲೇಯಲ್ಲಿ ಫ್ಲೈಟು ಕೂಡ ಸ್ವಲ್ಪ ಡಿಲೇ ಆಗಿದೆ ಅನ್ನೋದನ್ನು ತೋರಿಸ್ತಾ ಇದೆ. 2:50 3:10 ವಿಳಂಬ ಆಗಿದೆ ಫ್ಲೈಟು. ಒಳಗಡೆ ನಿನ್ನೂ ಮಸ್ತಿದೆ. ಎಲ್ಲಿದ್ದಾರೆ ಇದು? ಇಲ್ಲಿ ನನ್ನ ಚಿಕ್ಕಮ್ಮ ಅವ್ರಿಗೆ ಇನ್ಸ್ಟ್ರಕ್ಷನ್ ಕೊಡ್ತಿದ್ದಾನೆ. ಯಾವ ರೀತಿ ಹೋಗಬೇಕು, ಏನು ಮಾಡಬೇಕು, ಎಲ್ಲಿ ಕೇಳಬೇಕು, ಏನು ಮಾಡಬೇಕು ಅನ್ನೋದನ್ನ ಪ್ರತಿಯೊಂದು ಇನ್ಸ್ಟ್ರಕ್ಷನ್ಸು ನಮ್ಮಪ್ಪನಿಗೆ ತಿಳಿಸ್ಕೊಡ್ತಿದ್ದಾರೆ. ಇದೆಲ್ಲ ಕೇಳಿಕೊಂಡು ಒಳಗಡೆ ಯಾವುದೂ ಭಯ ಇಲ್ಲ, ಆರಾಮಾಗಿ ಹೋಗಿ, ಏನು ಟೆನ್ಷನ್ ಬೇಡ, ಎಲ್ಲ ಆರಾಮಾಗಿದೆ. ಎಲ್ಲ ಸೆಟ್ ಮಾಡಿಕೊಟ್ಟಿದ್ದಾನೆ. ಯಾವ್ದು ಇಟ್ಕೋಬೇಕು, ಯಾವ್ದು ಇಟ್ಕೋಬಾರ್ದು, ಪಾಸ್ಪೋರ್ಟ್ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ಅವನು ಸೆಟ್ ಮಾಡಿ ರೆಡಿ ಮಾಡಿ, ಇದನ್ನ ಇಲ್ಲಿ ಇಟ್ಕೋ, ಇದನ್ನೆಲ್ಲಿ ಇಟ್ಕೊ ಅಂತ ಹೇಳಿ ಸರಿ ಮಾಡಿ ಕೊಟ್ಟಿದ್ದಾರೆ. ಕರೆಕ್ಟಾಗಿ ಇಂಥದ್ದನ್ನು ಇಲ್ಲಿ ಇಟ್ಕೊಂಡು ಒಂದ್ಸಲ ಚೆಕ್ ಮಾಡಿ, ಕ್ರಾಸ್ ಚೆಕ್ ಮಾಡಿ, ಒಂದು ಪೇಪರ್ ಕೂಡ ಬರೆದು, ಲೆಟರ್ ಕೂಡ ಬರೆದು ನೆಕ್ಸ್ಟ್ ಏನು ಮಾಡಬೇಕು ಅನ್ನೋದನ್ನ ಎಲ್ಲ ಮಾಡಿ. ಮತ್ತು ಟ್ರಾಲಿ ವೀಲ್ ಚೇರ್ ಬೇಕು ಅಂತ ಅಂದ್ಬಿಟ್ಟು, ವೀಲ್ ಚೇರ್ ಒಂದು ಬೇಕು ಅವರಿಗೆ, ನಿಂತ್ಕೊಳ್ಳೋ ಕಷ್ಟ ಅಂತ ಹೇಳಿದ್ರೆ ಆ ವೀಲ್ ಚೇರ್ ಕೊಟ್ಟರೆ ಅವ್ರಿಗೆಲ್ಲ ಗೊತ್ತಾಗಲ್ಲ ಅಂತ ಅಂದಾಗ ಅವರೇ ಎಲ್ಲ ಸಪೋರ್ಟ್ ಮಾಡಿಕೊಡ್ತಾರೆ ಅಲ್ಲಿ ಕೇಳಿ ಅಂತಂದರೆ. ಏಕೆಂದರೆ ಅವತ್ತು ಹುಷಾರು ಕೂಡ ಇರಲಿಲ್ಲ ಅಪ್ಪನಿಗೆ, ಅದಕ್ಕೋಸ್ಕರ. ಏನೇ
ನಿಂದು ಹಾಂ ನೀನು ಇಲ್ಲೇ ಬಿಟ್ಟು ಹೋಗ್ಬಿಡ್ತೀವಿ, ಇಲ್ಲೇ ಬಿಟ್ಟು ಹೋಗ್ತೀವಿ. ಒಂದು ಕಡೆ ನಿಲ್ತಿರ್ಲಿಲ್ಲ ಇವಳು. ಚಿನ್ಕುರ್ಲಿ ಥರ ಫುಲ್ ಏರ್ಪೋರ್ಟೇ ಓಡಾಡೋವಳು. ಏರ್ಪೋರ್ಟೇ ಅವಳ್ದಾಗೋಗಿತ್ತು. ಎಲ್ಲೂ ನಿಲ್ತಿರ್ಲಿಲ್ಲ. ಅವ್ರ ಅಮ್ಮನೂ ಆಟ ಆಡ್ಸೋವಳು, ಅವಳು ಆಟ ಆಡೋವಳು. ನೋಡಿ ಹೆಂಗೆ ಆಟ ಆಡ್ತಾಳೆ ನೋಡಿ. ಏಯ್ ಎಲ್ಲಿಗೆ ಹೋಗ್ತೀಯ, ಎಲ್ಲಿಗೆ ಹೋಗ್ತೀಯಾ ಮತ್ತೆ ಟೂ ನಿನ್ ಜೊತೆ ಟೂ ನಿನ್ ಜೊತೆ ನಾನು ಟೂ ಇಲ್ಲಿ ನೋಡಿಲ್ಲ ನಿನ್ ಜೊತೆ ನಾನು ಟೂ ಎಲ್ಲಿ ನೋಡಿಲೆ ಇಲ್ಲಿ ನೋಡೆ. ಅದು ಹೋಗ್ತದೆ, ಎತ್ಕೊಂಡು ಹೋಗ್ತದೆ ನಿನ್ನ. ಅದು ಎತ್ಕೊಂಡು ಹೋಗ್ಬಿಡ್ತದೆ ಇವಾಗ. ಇಲ್ಲಿ ನೋಡಿಲ್ಲ ಬಾಯ್ಲಿ. ಇಲ್ಲ ನೋಡಿ ಅಟ್ಟೆ ಮಟ್ಟೆ ಇಲ್ಲ ಅಟ್ಟೆ ಮಟ್ಟೆ. ಆಯ್ತಾ ಕುಸುಮನೆ ಬೀಳ್ತೀಯ, ಹಿಂದೆ ಗ್ರಿಪ್ಪಿಲ್ಲ, ಬೀಳ್ತೀಯ. ನಾನು ಇಟ್ಕೊಳಕ್ಕಾಗಲ್ಲ. ಕುಸುಮನೆ ಸಾಕ್ಬಿಡೆ ಇಟ್ಕೊಳ. ಇಲ್ಲಿ ನೋಡೆ. ಏಯ್ ಶಿವಲ್ಯ, ಇವಳು ಒದ್ದಾಡ್ತಾಳಲ್ಲ ಇವಳು. ಬಾಯ್ ಶಿವಲ್ಯ, ಬಾಯ್. ಫೋಟೋ ತೊಗೊಳೋ ಟೈಮ್ ಇವಾಗ. ಫೋಟೋ ಎಲ್ಲ ತೊಗೊಂಡ್ವಿ. ಫೋಟೋ ಎಲ್ಲ ತೊಗೊಂಡು ಅವ್ರನ್ನ ಕಳ್ಸೋ ಟೈಮ್ ಆಯಿತು. ಫೋಟೋ ಎಲ್ಲ ತೊಗೊಂಡು ಅವ್ರನ್ನ ಕಳಿಸಿ ಸೆಂಡ್ ಆಫ್ ಮಾಡಿದ್ವಿ. ಅವ್ರನ್ನ ಒಳಗಡೆ ಹೋದವ್ರು ಆರಾಮಾಗಿ. ಇಬ್ಬರು ಹೋದ್ವಿ ಒಳಗಡೆ. ಯಾವುದೇ ಆದಂಥ ತೊಂದರೆ ಆಗಲಿಲ್ಲ. ಆರಾಮಾಗಿ ಹೋಗಿ ಇವತ್ತು ನಾನು ಇವಾಗ ವಿಡಿಯೋ ಅಪ್ಲೋಡ್ ಮಾಡೋದೇ ಟೈಮ್ಗೆ ನಾನು ಅವರು ಆರಾಮಾಗಿ ಸೇಫಾಗಿ ಪೋಲ್ಯಾಂಡ್ಗೆ ಸೇರಿಕೊಂಡಿದ್ದಾರೆ ಅವರು ಇವಾಗ. ಅದಾದಮೇಲೆ ನಾನು ನಿಮಗೆ ವೀಡಿಯೋನ ರೆಡಿ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಇಬ್ಬರು ಕೂಡ ಸೇಫಾಗಿ ಸೇರಿಕೊಂಡಿದ್ದಾರೆ. ಒಂದೂರಿಂದ ಒಂದೂರಿಗೆ ಹೋಗೋಕ್ಕೆ ಭಯ ಆಗುತ್ತೆ. ಎಲ್ಲಪ್ಪ ಕೇಳೋದು ಎಲ್ಲಪ್ಪ ಮಾಡೋದು ಅಂತ ಅಂದ್ಬಿಟ್ಟು. ಅಲ್ಲೋದ್ಮೇಲಂತೂ ಫೋನ್ ಕೂಡ ವರ್ಕ್ ಆಗಲ್ಲ. ಯಾವ ರೀತಿ ಅನ್ನೋದು ಕೂಡ ಭಯ ಇರುತ್ತೆ. ಫೋನೇ ವರ್ಕ್ ಆಗಲ್ಲ. ಕೂಡ ಅಲ್ಲಿಂದ ತಂದಿದ್ದು ನನ್ನ ಚಿಕ್ಕಮ್ಮ ತಂದಿದ್ದಲ್ಲ ಲಾಸ್ಟ್ 3-4 ಮಂತ್ಸ್ ಬ್ಯಾಕು. ಆ ಸಿಮ್ನ ಆ್ಯಕ್ಟಿವೇಟ್ ಮಾಡಿ ಕೊಟ್ಟು ಕಳಿಸಿದ್ದಾರೆ. ಹೇಗೆ ನೋಡಿ ಒಳಗಡೆ ಹೋಗ್ತಿದ್ದಾರೆ ಇಬ್ಬರು. ಅಲ್ಲಿ ಒಳಗಡೆ ಹೋದ್ರು ಚೆಕ್-ಇನ್ ಆಗ್ತಿದ್ದಾರೆ. ಬ್ಯಾಗ್ ಲಗೇಜ್ ಎಲ್ಲ ಹೋಗಿದೆ. ಕಾಣ್ತಾ ಇಲ್ಲ. ಫೈನಲಿ 30. ಅವಳು ಅದನ್ನೇ ನೋಡ್ತಾಳೆ ನೋಡು ಅಲ್ಲಿ ತೆಗಿಯೋಗ.
ಕಣ್ಣೋಡು ಹೆಂಗೆ ಮಾಡ್ತಾಳೆ ನೋಡು, ಕಣ್ಣೋಡು ಏನು ನಾಟಕ ಮಾಡ್ತಾಳೆ. ಅವ್ವ ಅಬ್ಬ 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 ಅಬ್ಬ. ಮೂತಿ ಅಂತ ತೆಗ್ದಿಲ್ಲ ಅವಳು. ಅಯ್ಯೋ ಹೀಗೆ ವೆಯ್ಟ್ ಮಾಡ್ತಾ ಇದ್ದ ಟೈಮಲ್ಲಿ ಅಷ್ಟೊತ್ತಿಗೆ ನಮಗೆ ಹೇಮಾಚಿ ಓದು ದೇವ್ರು ಕಾಣಿಸ್ಕೊಂಡು ಹಳೆಯ ಫಿಲಮ್ ಆ್ಯಕ್ಟರ್ ಹೀರೋಯಿನ್ ಆಗಿದ್ರೆ ಅವಾಗ ಮಾಡ್ತಿದ್ರು. ಇವಾಗ ಕೂಡ ಸೀರಿಯಲ್ಗಳಲ್ಲಿ ಮಾಡ್ತಾ ಇರ್ತಾರೆ. ಈಗ ನೋಡಿರ್ತೀರ ಹೇಮಾಚಿ ಓದು ದೇವ್ರು ಅವರು ಕಾಣಿಸೋದು ನನ್ನ ತಮ್ಮನಿಗೆ ಹೇಳಿದೆ ಅವ್ರ ಜೊತೆ ಒಂದು ಫೋಟೋ ತಗೋಣ ಅಂತ. ಆಮೇಲೆ ಅವ್ರಿಗೆ ಕೇಳಿದ್ದಕ್ಕೆ ನಿಮ್ಮ 5 ನಿಮಿಷ ನನ್ನ ಮಗಂದು ಲಗೇಜ್ ಎಲ್ಲ ಪ್ಯಾಕ್ ಮಾಡ್ತಾರೆ. ಅವ್ರದ್ದು ವೆಯ್ಟ್ ಅದೆಲ್ಲ ತೆಗೆದು ರೀಸೆಟ್ ಮಾಡ್ಕೊತಾ ಇದ್ರು. ಆಮೇಲೆ ಮಾತಾಡ್ಸಿದ್ವಿ, ಇಲ್ಲಮ್ಮ ನಾನು ಹೋಗ್ತಾ ಇಲ್ಲ ನನ್ನ ಮಗ ಹೋಗ್ತಾ ಇದ್ದು ಅಂದರು. ಮಾತಾಡಿಸಿ ಚೆನ್ನಾಗಿದ್ದೀನಿ ಅಂದರೆ ಚೆನ್ನಾಗಿದ್ದೀನಿ ಅಂತ ಅಂದರು. ತುಂಬ ಚೆನ್ನಾಗಿ ರೆಸ್ಪಾಂಡ್ ಮಾಡೋದು ಖುಷಿ ಆಯಿತು. ಏಕೆಂದರೆ ಅವ್ರಿಗೂ ಕೂಡ ಡಿಸ್ಟರ್ಬ್ ಮಾಡಲಿಲ್ಲ ನಾವು ಕೂಡ. ಅವ್ರದ್ದೆಲ್ಲ ಕೆಲಸ ಮುಗಿದ್ಮೇಲೆ ಆಮೇಲೆ ಕೇಳಿದ್ದಕ್ಕೆ ಓಕೆ ಬಂದು ಒಂದು ಫೋಟೋ ಕೊಟ್ಟರು. ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಕೊಟ್ಟರು. ಯಾಕೆಂದರೆ ನಾವು ಅವ್ರಿಗೆ 1 ನಿಮಿಷ ಬರ್ತೀನಮ್ಮ ಅಂದಾಗ ಅವ್ರಿಗೆ ನಾವು ಡಿಸ್ಟರ್ಬ್ ಮಾಡಲಿಲ್ಲ. ಅವರು ಅಷ್ಟೇ ಅದೆಲ್ಲ ಮುಗಿದಾದ್ಮೇಲೆ ಬಂದು ಮಾತಾಡಿಸಿ ಚೆನ್ನಾಗಿ ಒಂದು ಫೋಟೋ ಪಿಕ್ನ ಕೊಟ್ಟರು. ಖುಷಿ ಆಯಿತು. ಅದಾದಮೇಲೆ ಹೋಗಬೇಕಾದ್ರೆ ಅವರು ಕಾರಲ್ಲಿ ಕೂತಿದ್ದಾಗ ನೋಡಿ ಲಾಸ್ಟಲ್ಲಿ ಬಾಯ್ ಅಂತ ಅಂದಾಗ ಅವರು ಕೂಡ ಸ್ವೀಟಾಗಿ ಓಕೆ ಬಾಯ್ ಮಾ ಅಂದರು. ಖುಷಿ ಆಯಿತು. ಅದಾದಮೇಲೆ ನಾವೊಂದು 2 ಗಂಟೆ ಅದಕ್ಕೂ ಕೂಡ ಅಲ್ಲೇ ಕೂತಿದ್ವಿ. ಏಕೆಂದರೆ ಅವ್ರಿಗೆ ಇಮಿಗ್ರೇಷನು ಅದು ಇದೆಲ್ಲ ಆಗಿ ಅದಕ್ಕೊಂದು ವೀಲ್ ಚೇರ್ ಅಂತ ಸಿಕ್ಕಿ ಯಾವುದೋ ಅವ್ರಿಗೆ ಹೆಲ್ಪ್ ಮಾಡೋರ್ಗು ವೆಯ್ಟ್ ಮಾಡಿದ್ವಿ. ಎಲ್ಲ ಓಕೆ ಸೆಟ್ ಆಯಿತು ಅಂದಾಗ ಅವ್ರಿಗೆ ಇನ್ನೇನೆಲ್ಲ ಮೂವ್ ಆಯಿತು ಆರಾಮಾಯಿತು ಅಂದಾಗ ನಾವು ಈ ಕಡೆ ಬಂದ್ವಿ. ವಾಪಸ್ ನಾವು ಮನೆಗೆ 2 ಗಂಟೆಗೆ ಬಂದ್ವಿ. ಆಮೇಲೆ ನೆಕ್ಸ್ಟ್ ಡೇ ಅವರು ನಮಗೆ ಈವ್ನಿಂಗ್ 5 o'clockಗೆ ಅವ್ರು ಅಲ್ಲಿ ರೀಚ್ ಆದರು. ಆದರೆ ಔಟ್ ಟೈಮು ಅಲ್ಲಿಗೆ ರೀಚ್ ಆದಾಗ ಅವ್ರಿಗೆ ಅಲ್ಲಿ ಒಂದು 12 ಗಂಟೆ ಆಗಿತ್ತು. 11:30-12 ಗಂಟೆಗೆ ಎಲ್ಲ ಅದು ಅಲ್ಲಿ ರೀಚ್ ಆಗಿಬಿಟ್ಟಿದ್ದು. ಸೇಫಾಗಿ ಲ್ಯಾಂಡ್ ಆಗಿದ್ದಾರೆ ಅಂದರೆ ರೀಚ್ ಆಗಿದ್ದಾರೆ ಅಲ್ಲಿಗೆ. ಇವಾಗ ಆರಾಮ